ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, BMTC ಬಸ್ ಪಾಸ್ಗೆ ಯಾವ ರೀತಿ ಸೆಲ್ಫ್ ಆಗಿ ಅಪ್ಲೈ ಮಾಡೋದು, ಅದು ಕೂಡ ಓನ್ ಆಗಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅಕೌಂಟ ಕ್ರಿಯೇಟ್ ಮಾಡಿಕೊಂಡು ಸ್ವತಃ ನೀವೇ ಕೂಡ ಅಪ್ಲೈ ಮಾಡ್ಬೋದು. ಅದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಫುಲ್ ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, 2024-25ನೇ ಸಾಲಿನ ಬಸ್ ಪಾಸು ಈ ತಿಂಗಳ ಹಿಂದೆನೇ ಓಪನ್ ಆಗಿತ್ತು. ಅದು ಕೇವಲ PUC ವಿದ್ಯಾರ್ಥಿ ತನಕ ಓಪನ್ ಆಗಿತ್ತು. ಇವಾಗ ಡಿಗ್ರಿ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೂ ಕೂಡ ಓಪನ್ ಆಗಿದೆ. ಅದು ನೀವು ಯಾವುದೇ ಕೋರ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಕೋರ್ಸಸ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಹಾಗೆಯೇ PG ಕೋರ್ಸಸ್ ಆಗಿರ್ಬೋದು, NE ಕೋರ್ಸಸ್ಗೆ ಓಪನ್ ಆಗಿದೆ. ಯಾವ ರೀತಿ ಸೆಲ್ಫ್ ಆಗಿ ನೀವು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಸ್ವತಃ ಲಾಗಿನ್ ಮಾಡಿಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನಾನು ಈಗಾಗಲೇ KSRTC ಹಾಗೆಯೇ NWRTC ಹಾಗೆಯೇ KKRTC ಈ 3 ಡಿವಿಷನ್ಗೆ ಬಸ್ ಪಾಸ್ಗೆ ಯಾವ ರೀತಿ ಸೆಲ್ಫ್ ಆಗಿ ಅಪ್ಲೈ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ಬೇಕಾದ್ರೆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಹಾಗೆಯೇ ಕೇವಲ BMTC ವಿದ್ಯಾರ್ಥಿಗಳಿಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ನೀವು BMTC ಬಸ್ ಪಾಸ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ. ಅಲ್ಲಿ BMTC ಬಸ್ ಪಾಸ್ ಫಾರ್ ಸ್ಟೂಡೆಂಟ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತಲ್ಲ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ತದನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ಟೂಡೆಂಟ್ ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಟು ಅಪ್ಲೈ ಫಾರ್ ಅಪ್ಲಿಕೇಶನ್ ಫಾರ್ ದ BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಬರುತ್ತೆ 24-25 ಅಂತೇಳಿ. ಇಲ್ಲಿ ಈ ಲಾಗಿನ್ ಪೇಜಲ್ಲಿ ಕಳೆದ ಬಾರಿ ಬಸ್ ಪಾಸ್ಗೆ ಅಪ್ಲೈ ಮಾಡಿದಂಥ ವಿದ್ಯಾರ್ಥಿಗಳು ನೇರವಾಗಿ ಯಾವುದೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ದೇ ಅಪ್ಲೈ ಮಾಡ್ಬೋದು. ಒಂದು ವೇಳೆ ನೀವು ಹೊಸದಾಗಿ ಏನಾದ್ರು ಬಸ್ ಪಾಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಹೇರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಈಗ ಕಳೆದ ಬಾರಿ ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡಿರ್ತೀರಾ, ನಿಮ್ಮ ಹತ್ರ ಫೋನ್ ನಂಬರ್ ಇರುತ್ತೆ. ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನೀವು ಆ ಫೋನ್ ನಂಬರ್ನ ಅಲ್ಲಿ ಹಾಕಬೇಕಾಗತ್ತೆ ಲಾಗಿನ್ ಐಡಿಗೆ. ತದನಂತರ ನಿಮಗೆ ಗೊತ್ತಿದ್ರೆ ಪಾಸ್ವರ್ಡ್ನ ಹಾಕಿ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೋಬೋದು. ನಿಮಗೆ ಕಳೆದ ಬಾರಿ ಬಸ್ ಪಾಸ್ಗೆ ಅಪ್ಲೈ ಮಾಡಿದಂಥ ಫೋನ್ ನಂಬರ್ ಮಾತ್ರ ನಿಮ್ಮ ಬಳಿ ಇರುತ್ತೆ, ನಿಮಗೆ ಪಾಸ್ವರ್ಡ್ ಮರ್ತೋಗಿರುತ್ತೆ. ಆಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಕಾಣ್ತಾ ಇದೆಯಲ್ಲ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಿಗೆ ನೀವು ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಮೊಬೈಲಿಗೆ ಒಂದು ಲಿಂಕ್ ಶೇರ್ ಆಗುತ್ತೆ. ಸ್ನೇಹಿತರೆ, ನೀವು ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿಕೊಂಡು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ, ನಿಮ್ಮ ಡಾಟಾ ಆನ್ ಮಾಡಿಕೊಂಡು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲೇ ಕೂಡ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೋದು. ತದನಂತರ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಹಾಗೆಯೇ ಅಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಅದಷ್ಟನ್ನು ಮತ್ತೆ ಬಂದು ಈ ಪೇಜ್ಗೆ ಬಂದು ಇಲ್ಲಿ ಹಾಕಿ ಲಾಗಿನ್ನ ಮಾಡಿಕೊಂಡು ಡೈರೆಕ್ಟಾಗಿ ಬಸ್ ಪಾಸ್ಗೆ ಅಪ್ಲೈ ಮಾಡ್ಬೋದು. ನೀವು ಕಳೆದ ಬಾರಿ ಬಸ್ ಪಾಸ್ಗೆ ಅಪ್ಲೈ ಮಾಡಿಲ್ಲ, ಒಂದು ವೇಳೆ ಬಸ್ ಪಾಸ್ಗೆ ಅಪ್ಲೈ ಮಾಡಿದ್ರು ಕೂಡ ಫೋನ್ ನಂಬರ್ ಕಳ್ಕೊಂಡಿರ್ತೀರ. ನೀವೇನು ಮಾಡಬೇಕು ಅಂದರೆ ನೀವು ಹೊಸ್ದಾಗೇ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ರಿಜಿಸ್ಟರ್ ಹೇರ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ ಸ್ನೇಹಿತರೆ, ಆ OTP ಬಂತು, OTP ಹಾಕಿ ಕಂಟಿನ್ಯೂ ಅಂತ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ, ಈ ಥರ ನಿಮ್ಮ ಡಿಜಿಲಾಕರ್ಗೆ ಪರ್ಮಿಷನ್ನ ಕೇಳುತ್ತೆ, ನೀವು ಅಲೋ ಅಂತ ಮಾಡಬೇಕಾಗತ್ತೆ. ನಾನು ಅಲೋ ಅಂತ ಮಾಡ್ತಾ ಇದ್ದೀನಿ. ನಂತರ ಈ ಥರ ರಿಜಿಸ್ಟ್ರೇಷನ್ ಪೇಜು ಮತ್ತೆ ಒಂದು ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಫೋನ್ ನಂಬರ್ ಕೊಡಬೇಕಾಗತ್ತೆ. ಈಗ ನೀವು ಸಪೋಸ್ ಇಲ್ಲಿ ನೀವು ಆಧಾರ್ ಕಾರ್ಡಲ್ಲಿ ರಿಜಿಸ್ಟರ್ ಆಗಿರಲ್ದೇ ಇರೋಂಥ ನಂಬರ್ನು ಕೂಡ ಕೊಡ್ಬೋದಾಗುತ್ತೆ. ಇಲ್ಲಿ ಫೋನ್ ನಂಬರು ಹಾಗೆ ನೀವೊಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, admin@357 ಅಂತ. ಈ ಥರ ಆಲ್ಫಾಬಿಟ್ಟು ಮತ್ತು ಸ್ಮಾಲ್ ಲೆಟರ್ ಮಿಕ್ಸಲ್ಲಿ ನೀವು ನಂಬರ್ ಮಿಕ್ಸಲ್ಲಿ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಕೆಳಗೆ ಕಾಣ್ತಾ ಇರೋ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು OTP ಬರುತ್ತೆ, ಆ OTPನ ಹಾಕಿ ನೀವು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಒಂದು ವೇಳೆ OTP ಬಂದಿಲ್ಲ ಅಂದರೆ ರೀಸೆಂಡ್ OTP ಅಂತ ಮಾಡಿ, ತದನಂತರ ನಿಮಗೆ OTP ಬರುತ್ತೆ. OTPನ ಹಾಕಿ ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಯು ಹ್ಯಾವ್ ಎ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಇನ್ ಸೇವಾ ಸಿಂಧು ಅಂತ ಹೇಳಿ ಸಕ್ಸಸ್ಫುಲ್ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಅಕೌಂಟ್ ಕ್ರಿಯೇಟ್ ಆದ ನಂತರ ನೆಕ್ಸ್ಟ್ ನೀವು ಮತ್ತೆ ಇದೇ ಥರ ಹೋಮ್ ಪೇಜಿಗೆ ಬರಬೇಕಾಗತ್ತೆ. ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡು ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಹಾಗೆಯೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಅದನ್ನು ಹಾಕಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ನಂಬರ್ನ ಫಿಲ್ ಮಾಡಬೇಕಾಗತ್ತೆ. ಕ್ಯಾಪ್ಷನ್ ಫಿಲ್ ಆಯಿತು, ಮತ್ತೆ ಲಾಗಿನ್ ಅಂತ ಮಾಡ್ತಾ ಇದ್ದೀನಿ ನೋಡಿ. ಸಕ್ಸಸ್ಫುಲ್ ಆಗಿ ನಿಮ್ಮದು ಅಂದರೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ಇದು ಡೈರೆಕ್ಟಾಗಿ ಓಪನ್ ಆಗಲಿಲ್ಲ ಅಂದರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ವೇವ್ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಬೇಕಾದರೆ ಡೈರೆಕ್ಟಾಗಿ BMTC ಬಸ್ ಪಾಸ್ ಅಂತ ಹೊಡೆದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇವಾಗ ಈ ಪೇಜಲ್ಲಿ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ವೀಕ್ಷಿಸಿ ಅಂತ ಇದೆ, ಕೆಲವು ಇನ್ಸ್ಟ್ರಕ್ಷನ್ ನೀವು ಓದ್ಕೋಬೇಕಾಗತ್ತೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ ಪಾಸ್ಗಾಗಿ ಅರ್ಜಿ ಸಲ್ಲಿಸುವ ಕ್ರಮಗಳು ಯಾವ್ಯಾವ ರೀತಿ ಇರುತ್ತೆ ಅದೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ.
ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಭಾವಚಿತ್ರ ಹಾಗೇನೆ ಬೆಂಗಳೂರು 1 ಕೇಂದ್ರದಲ್ಲಿ ತೆಗೆಯುವುದರಿಂದ ವಿದ್ಯಾರ್ಥಿಗಳು ಖುದ್ದಾಗಿ ಹೋಗಬಹುದು. ಅಂದ್ರೆ ಬಸ್ ಪಾಸ್ಗೆ ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ಸ್ವತಃ ಕೂಡ ನೀವೇ ಹೋಗಿ ಬಸ್ ಪಾಸ್ಗೆ ನೀವು ಪಡ್ಕೋಬೇಕಾಗತ್ತೆ. ಅದನ್ನು ನೀವು ಒಂದ್ಸರಿ ತಿಳ್ಕೋಬೇಕು. ಅದೇ ರೀತಿ ನೀವು ಈಗ ನೇರವಾಗಿ ಬಸ್ ಪಾಸ್ಗೆ ಅಪ್ಲೈ ಮಾಡೋಣ. ಇಲ್ಲಿ ಕೆಳಗಡೆ ಪೌರತ್ವ ಅಂತ ಕಾಣುತ್ತೆ, ಇಲ್ಲಿ ಸಿಟಿಜನ್ಶಿಪ್. ನೀವು ಇಂಡಿಯಾನ ಫಾರಿನ್ ಸಿಟಿಜನ್ ಅಂತ ಕೇಳುತ್ತೆ, ನಾವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ, ನೀವು ಇಲ್ಲಿ ಆಧಾರ್ ನಂಬರ್ನ ಹಾಕಿ OTP ಹಾಕಿ ನೀವು KYC ಮಾಡಬೇಕಾಗತ್ತೆ. ನಾನಿವಾಗ ಆಧಾರ್ ನಂಬರ್ನ ಹಾಕಿ ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಅದಕ್ಕಿಂತ ಮೊದಲು ನಿಮಗೆ ಒಂದು ಕನ್ಸೆಂಟ್ ಬಾಕ್ಸ್ ಬರುತ್ತೆ, ಇಲ್ಲಿ ನೀವು ಅಗ್ರಿ ಅಂತ ಮಾಡಿ. ನಂತರ ಒಂದು ಬಾಕ್ಸು ಕಾಣುತ್ತೆ, ಅಲ್ಲಿಗೆ ನೀವು OTP ಹಾಕಬೇಕಾಗುತ್ತೆ. ಸ್ನೇಹಿತರೆ, ಈಗ OTP ಫಿಲ್ ಮಾಡ್ತೀನಿ. OTP ಫಿಲ್ ಮಾಡಿದ ನಂತರ ವ್ಯಾಲಿಡೇಟ್ ಅಂತ ಮಾಡಿ. ಆಧಾರ್ ವೆರಿಫಿಕೇಶನ್ ಆಯಿತು, ವೆಯ್ಟ್ ಮಾಡಿ. ನಿಮ್ಮ ಡಾಟಾ ಎಲ್ಲ ಫೆಚ್ ಆಗುತ್ತೆ. ಫೆಚ್ ಆಯಿತು. ನೀವು ಅಪ್ಲೈ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಯ ಫೋಟೋ ಮತ್ತು ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ಸು ಎಲ್ಲ ಫುಲ್ ಆಗುತ್ತೆ. ಇಲ್ಲಿ ನೀವು ಕೆಲವು ಬಿಟ್ಟಿರ್ತಕ್ಕಂಥ ಬಾಕ್ಸ್ಗಳನ್ನ ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೆಲ್ಲ ರೆಡ್ ಮಾರ್ಕ್ ಇದೆಯೋ ಅದೆಲ್ಲ ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ತಾಯಿಯ ಹೆಸರು ಅಂತ ಕೇಳ್ತಿದೆ, ನಿಮ್ಮ ತಾಯಿಯ ಹೆಸರು ಹಾಕಬೇಕಾಗುತ್ತೆ. ಹಾಗೆಯೇ ನೀವು ಇಲ್ಲಿ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ತದನಂತರ ಇಮೇಲ್ ID ಮ್ಯಾಂಡೇಟ್ರಿ ಇಲ್ಲ, ಮ್ಯಾಂಡೇಟ್ರಿ ಇದ್ದರೆ ಮಾತ್ರ ಹಾಕಬೇಕು. ಒಂದು ವೇಳೆ ನಿಮಗೆ ಬೇಕಿತ್ತು ಅಂದರೆ ಇಮೇಲ್ ID ಹಾಕಿ. ನಂತರ ಇಲ್ಲಿ ಪಡಿತರ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ಇಲ್ಲಿ ನೀವು ಅದನ್ನು ಖಾಲಿ ಬಿಟ್ಟರು ತೊಂದರೆ ಇಲ್ಲ. ನಂತರ ಇಲ್ಲಿ ಜಾತಿಯ ವರ್ಗ ಅಂತ ಕೇಳುತ್ತೆ, ಇಲ್ಲಿ SC ST ಆ್ಯಂಡ್ ಸಾಮಾನ್ಯ ಅಂತ 3 ಆಪ್ಷನ್ ಬರುತ್ತೆ. ನೀವು SC STನ ಚೂಸ್ ಮಾಡಿಕೊಂಡ್ರೆ ನೀವು ಇಲ್ಲಿ ಆಡಿ ನಂಬರ್ನ ಹಾಕಬೇಕಾಗತ್ತೆ. ಆಡಿ ನಂಬರ್ನ ಹಾಕಿ ಫೆಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ 3 ಕಾಲಮ್ ಮೇಲೂ ಕೂಡ ಯಾವ ಜಾತಿ, ಉಪಜಾತಿ ಯಾವುದು, ಹಾಗೆಯೇ ವಿದ್ಯಾರ್ಥಿ ಹೆಸರು ಸಮೇತವಾಗಿ. ನಾವೀಗ ಸಾಮಾನ್ಯ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವುದೇ ಅಂತ ಆಡಿ ನಂಬರ್ನ ಹಾಕೋ ಅವಶ್ಯಕತೆ ಇರಲ್ಲ. ತದನಂತರ ನೀವು ಇಲ್ಲಿ ಪ್ರಸ್ತುತ ವಿಳಾಸ ವಿವರಗಳು ಅಂತ ಕೇಳುತ್ತೆ, ನೀವು ಎಸ್ ಆರ್ ನೋ ಅಂತ ಕೇಳುತ್ತೆ. ಇಲ್ಲಿ ಅಂದರೆ ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳ ಅದು ಕಾಯಂ ವಿಳಾಸನ ಅಂತ ಕೇಳುತ್ತೆ. ನೀವು ಹೌದಿದ್ರೆ ಹೌದು ಅಂತ ಹಾಕಬೇಕಾಗತ್ತೆ. ಇಲ್ಲ ಅಂತ ಹಾಕಿದ್ರೆ ನೀವು ಇಲ್ಲಿ ಮ್ಯಾನುವಲ್ ಆಗಿ ನಿಮ್ಮ ಕಾಯಂ ವಿಳಾಸನೇ ಬೇರೆ ಇರುತ್ತೆ, ನೀವು ವಾಸ ಇರ್ತಕ್ಕಂಥ ವಿಳಾಸನೇ ಬೇರೆ ಇರುತ್ತೆ. ನಾನು ಈ ಕೇಸಲ್ಲಿ ಕಾಯಂ ವಿಳಾಸ ಮತ್ತು ತಾತ್ಕಾಲಿಕ ವಿಳಾಸ ಎರಡೂ ಕೂಡ ಒಂದೇ ಆಗಿರೋದ್ರಿಂದ ಎರಡನ್ನೂ ನಾವು ಹೌದು ಅಂತ ಕ್ಲಿಕ್ ಮಾಡ್ತೀನಿ. ಆಟೋಮೆಟಿಕ್ಕಾಗಿ ಆ ವಿಳಾಸನ ತಗೊಳುತ್ತೆ. ನಂತರ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಕೋರ್ಸು ಕೆಟಗರಿ ಅಂತ ಬರುತ್ತೆ. ಇಲ್ಲಿ ವಿದ್ಯಾರ್ಥಿಯ ವರ್ಗ ಅಂತ ಕೇಳುತ್ತೆ, ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೈಮರಿ ಸ್ಕೂಲ್, ಹೈಸ್ಕೂಲು, CBSE, ICSE, PUC, ಡಿಗ್ರಿ, ಪ್ರೊಫೆಷನಲ್ಲು, PhD, ಯೂನಿಂಗ್ ಆ್ಯಂಡ್ ಸ್ಪೆಷಲ್ ಸ್ಕೂಲ್ ಅಂತ ಬರುತ್ತೆ. ಇಲ್ಲಿ ನೀವು ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ, ಸಪೋಸು ನಾನು ಇದು ಎಕ್ಸಾಂಪಲ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ UCMSC ID ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ ಕಾಲೇಜಿಂದ, ಅದು ಇದೆಯಾ ಅಂತ ಕೇಳುತ್ತೆ. ನೀವು ಇದ್ದರೆ ಇಲ್ಲಿ ಎಸ್ ಅಂತ ಹಾಕಬೇಕಾಗತ್ತೆ. ನೀವು ಫಸ್ಟ್ ಇಯರ್ ಆಗಿದ್ರೆ ನಿಮ್ಗೆ ಇರಲ್ಲ, ಅದು ನೋ ಅಂತ ಹಾಕ್ಕೊಳ್ಳಿ. ಇದ್ದರೆ ನೀವು ಇಲ್ಲಿ ಕೆಳಗಡೆ ಕಾಲಮಲ್ಲಿ ಆ UCMS ID ಹಾಕಬೇಕಾಗತ್ತೆ. ಅದು ಯೂನಿವರ್ಸಿಟಿಯಿಂದ ಕೊಡ್ತಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರು. ಹಾಗೆಯೇ ವಿದ್ಯಾರ್ಥಿ ಹೆಸರು ಮ್ಯಾನುವಲಾಗಿ ಟೈಪ್ ಮಾಡಿ. ಹಾಗೆಯೇ ಶಿಕ್ಷಣ ಸಂಸ್ಥೆ ಹೆಸರು, ನೀವು ಈ ಶಿಕ್ಷಣ ಸಂಸ್ಥೆ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತೀರಾ ಆ ಶಿಕ್ಷಣ ಸಂಸ್ಥೆಯ ಹೆಸರನ್ನು ಹಾಕಬೇಕಾಗತ್ತೆ. ನಂತರ ಕೆಳಗಡೆ ಅದರ ವಿಳಾಸ, ಸಂಪೂರ್ಣ ವಿಳಾಸನ ಹಾಕಿ. ಹಾಗೆಯೇ ಕೋರ್ಸು, ಯಾವ ಕೋರ್ಸ್ ಓದ್ತಾ ಇದ್ದೀರಾ. ಈಗ ಸಪೋಸ್ ಕೋರ್ಸ್ ಅಂದರೆ ನೀವು ಆರ್ಟ್ಸು, ಸೈನ್ಸು, ಕಾಮರ್ಸು ಈ ಥರ ಬರುತ್ತೆ. ನಂತರ ಕೋರ್ಸ್ ವರ್ಷ ಅಂತ ಕೇಳುತ್ತೆ, ನೀವು ಯಾವ ವರ್ಷ ಓದ್ತಾ ಇದ್ದೀರಾ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆ ಥರ ಹಾಕೊಂಡು ಹೋಗ್ಬೇಕಾಗತ್ತೆ. ನೀವು ಒಂದು ವೇಳೆ ಇಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಇದ್ದರೆ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ, ವೆಯ್ಟ್ ಮಾಡಿ. ಈಗ ಪ್ರೊಫೆಷನಲ್ ಕೋರ್ಸಸ್ ಅಂತ ತಗೊಳ್ತೀರಿ. ಪ್ರೊಫೆಷನಲ್ ಕೋರ್ಸಸ್ ಅಡಿಯಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅಂತ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಇಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ, ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ. ಹಾಗೆಯೇ ವಿದ್ಯಾರ್ಥಿಯ ಹೆಸರು, ಸಂಸ್ಥೆಯ ಹೆಸರು ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸುತ್ತೆ. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಏನು ಓದ್ತಾ ಇದ್ದೀರಾ, ನರ್ಸಿಂಗ್ ಓದ್ತಾ ಇದ್ದೀರಾ, ಹಾಗೆಯೇ ನೀವೇನಾದರೂ ಇಂಜಿನಿಯರಿಂಗ್ ಆಗಿದೆಯಾ, ಹಾಗೆಯೇ ನಿಮ್ಮದು ಯಾವ್ಯಾವ ಕೋರ್ಸಸ್ ಇದೆ ಪ್ರೊಫೆಷನಲ್ ಕೋರ್ಸಸ್ಸು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈಗ ಸಪೋಸ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಚಾರ್ಯ ಪಾಲಿಟೆಕ್ನಿಕ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅದರಲ್ಲಿ ನೀವು ಏನು ಓದ್ತಾ ಇದ್ದೀರಾ, BCom LLBನ, BA LLBನ, ಹಾಗೆಯೇ B ಫಾರ್ಮಸಿನ, ಹಾಗೆಯೇ ಇಲ್ಲಿ ಕೇಳುತ್ತೆ ಅಲ್ಲಿ ನೀವೇನು ಓದ್ತಾ ಇದ್ದೀರಾ ಅನ್ನೋ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಶಿಕ್ಷಣ ಸಂಸ್ಥೆಯ ವಿಳಾಸ ಅಂತ ಕೇಳುತ್ತೆ, ಇಲ್ಲಿ ಬೆಂಗಳೂರು ಅಂತ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಹಾಗೆಯೇ ಯಾವ ವರ್ಷದಲ್ಲಿ ಓದ್ತಾ ಇದ್ದೀರಾ, ನೀವು ಸಪೋಸ್ 2 ಇಯರ್ಸ್ 2ನೇ ವರ್ಷದಲ್ಲಿ ಓದ್ತಾ ಇದ್ದಾರೆ, 2ನೇ ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಪ್ರಯಾಣ ಮಾರ್ಗದ ವಿವರ ಅಂತ ಕೇಳುತ್ತೆ, ಇದು ಇಂಪಾರ್ಟೆಂಟು ಸ್ನೇಹಿತರೆ. ನೀವು ಇದನ್ನ ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಕ್ರಾಸು ಮತ್ತು ನಿಮ್ಮ ಬ್ಲಾಕು ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ಹೋಗ್ತಕ್ಕಂಥ ಎಲ್ಲಿವರೆಗೆ ಬೇಕು ನಿಮಗೆ ಬಸ್ ಪಾಸು, ಆ ರೂಟ್ನು ಕೂಡ ನಿಮ್ಮ ಶಾಲಾ ಕಾಲೇಜ್ ಇರ್ತಕ್ಕಂಥ ವಿಳಾಸ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನೀವು ಯಾವ ಮಾರ್ಗದಲ್ಲಿ ಹೋಗ್ತೀರಾ, ನಿಮಗೆ ಇಲ್ಲಿ 2 ಮಾರ್ಗ ಕೇಳಿರ್ತಾನೆ. ನಿಮ್ಗೆ ಯಾವ ಬೇಕಾದ್ರೂ, ಸಪೋಸು ನಿಮಗೆ ಒಂದು ಮಾರ್ಗದಲ್ಲಿ ಬಸ್ ಅವಶ್ಯಕತೆ ಒಂದು ಟೈಮಲ್ಲಿ ಇರಲಿಲ್ಲ ಅಂದರೆ ನೀವು ಇನ್ನೊಂದು
ಬಸ್ ಮಾರ್ಗದಲ್ಲೂ ಕೂಡ ನೀವು ತಲುಪಬಹುದು. ಆ ರೀತಿ ನೀವು 2 ಮಾರ್ಗನ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಇಲ್ಲಿ ಕೆಳಗಡೆ ನಿಯರ್ಲಿ 1 ಇಯರ್ ಗಂಟ ಬರುತ್ತೆ. ನಿಮಗೆ ಅಮೌಂಟ್ ಬಂದು 1300 ರೂಪಾಯಿ ಇರುತ್ತೆ ಸ್ನೇಹಿತರೆ. ತದನಂತರ ನೀವು ಇಲ್ಲಿ ಅಗ್ರಿ ಅಂತ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಲವು ದಾಖಲಾತಿಗಳನ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಏನಪ್ಪ ದಾಖಲಾತಿಗಳು ಅಂದರೆ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ನು, ಅಂದರೆ ನಿಮ್ಮ ಕಾಲೇಜಿಂದ ಒಂದು ದೃಢೀಕರಣ ಪತ್ರನ ಸೈನ್ ಮಾಡಿಸ್ಕೊಂಡು ಇಲ್ಲಿ ಅದನ್ನು ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ತದನಂತರ ಇಲ್ಲಿ ಕೆಳಗಡೆ ಸ್ಟೂಡೆಂಟ್ನ ಇತ್ತೀಚಿನ ಭಾವಚಿತ್ರನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಒಂದು ವೇಳೆ PUC ನಂತರ ವಿದ್ಯಾರ್ಥಿಗಳಾಗಿದ್ದರೆ, ನೀವು PUCಯಿಂದ ಎನಿ ಡಿಗ್ರಿಯಾಗಿ ಸ್ಟೂಡೆಂಟ್ಗಳಾಗಿದ್ದರೆ ನೀವು ಇಲ್ಲಿ ಫೀಸ್ ರೆಸಿಪ್ಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆಯೇ ಇತ್ತೀಚಿನ ಭಾವಚಿತ್ರಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ತದನಂತರ ನಿಮ್ಮ ಫೈಲು 1 MB ಕೆಳಗಿರಬೇಕು. ಹಾಗೆಯೇ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ನೀವು ಇಲ್ಲಿ ಸೇವ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ಪ್ರಿವ್ಯೂ ಮಾಡಿಕೊಂಡು ನಂತರ ಸಬ್ಮಿಟ್ ಅಂತ ಮಾಡಿದ್ರೆ ನಿಮ್ಮ ಬಸ್ ಪಾಸ್ನ ಅಪ್ಲಿಕೇಶನ್ ಸಕಲ ID ಜನ್ರೇಟ್ ಆಗಿರೋಂಥ ರಿಸಿಪ್ಟು ನಿಮಗೆ ಓಪನ್ ಆಗುತ್ತೆ. ಇದನ್ನು ನೀವು PDF ಮಾಡಬೇಕಾದ್ರೂ ಇಟ್ಕೋಬೋದು, ಹಾಗೆಯೇ ಪ್ರಿಂಟ್ ಮಾಡಬೇಕಾದ್ರೂ ಇಟ್ಕೋಬೋದು. ಇದಾದ ನಂತರ ನಿಮ್ಮ ಮೊಬೈಲಿಗೆ ಯುವರ್ ಬಸ್ ಪಾಸ್ ಇಸ್ ಅಪ್ರೂವ್ಡ್ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಆ ಅಪ್ರೂವ್ಡ್ ಆದ ನಂತರ ನೀವು ಈ ತೊಗೊಂಡಿರ್ತಕ್ಕಂಥ ಪ್ರಿಂಟ್ನ ತೊಗೊಂಡು ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಕ್ಕೆ ಹೋಗಿ ನೇರವಾಗಿ ಕೂಡ ಬಸ್ ಪಾಸ್ನ ಪಡ್ಕೋಬೋದು. ಇದಲ್ಲದೆ ನೀವು ಅಪಾಯಿಂಟ್ಮೆಂಟ್ ಪಡ್ಕೊಂಡು ಅದ್ರ ಮುಖಾಂತರನೂ ಕೂಡ ಆ ಟೈಮ್ಗೆ ಹೋಗಿ ಬಸ್ ಪಾಸ್ನ ಪಡ್ಕೋಬೋದು. ನೀವು ಸೇವಾ ಸಿಂಧುಗೆ ಬಂದು ಅಲ್ಲಿ BMTC ಬಸ್ ಪಾಸ್ ಅಪಾಯಿಂಟ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮಗೆ ಅಪ್ಲಿಕೇಶನ್ ಬಂದಿರತಕ್ಕಂಥ ಸಕಲ IDನ ಹಾಕಿ ನೀವು ಯಾವ ಡೇಟಲ್ಲಿ ಫ್ರೀ ಇರ್ತೀರ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಇಲ್ಲಿ ಕೆಳಗಡೆ ಟೈಮಿಂಗ್ಸ್ನು ಕೇಳುತ್ತೆ. ನೀವು ಬೆಳಗ್ಗೆ 8ರಿಂದ ಸಾಯಂಕಾಲ 7 ಗಂಟೆ ತನಕ ಇರುತ್ತೆ. ನಿಮಗೆ ಯಾವ ಟೈಮ್ ಫ್ರೀ ಇರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ವಿದ್ಯಾರ್ಥಿಯ ಹೆಸರು, ಹಾಗೆಯೇ ಇನ್ಸ್ಟಿಟ್ಯೂಷನ್ ನೇಮು, ಹಾಗೆಯೇ ಮೊಬೈಲ್ ನಂಬರು ಇಷ್ಟನ್ನು ಹಾಕಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ ಇಲ್ಲಿ ನೀವು ಸಬ್ಮಿಟ್ ಅಂತ ಮಾಡಿದ್ರೆ ನಿಮಗೊಂದು ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ಆ ರೆಸಿಪ್ಟ್ನ ತೊಗೊಂಡು ಖುದ್ದಾಗಿ ನೀವು ಕರೆಕ್ಟ್ ಟೈಮಿಂಗ್ ಹೋದರೆ ನಿಮಗೆ ಸ್ಲಾಟ್ ಬುಕ್ಕಿಂಗ್ ಆಗಿರುತ್ತೆ. ನೀವು ಅಲ್ಲಿ ಕಾಯುವ ಅವಶ್ಯಕತೆ ಇರಲ್ಲ. ನೇರವಾಗಿ ನೀವು ಬಸ್ ಪಾಸು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕೈ ಸೇರುತ್ತೆ. ಹೀಗೆ ಈಸಿಯಾಗಿ ಕೂಡ ನೀವು ಮನೆಯಲ್ಲೇ ಕೂತು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಇಲ್ಲಿ ಗಂಟ ವೀಡಿಯೋ ನೋಡೋಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.